ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು. SDMC ಸಮೀಕ್ಷೆಗೆ ನೋಂದಣಿಗೊಂಡಿರುವಂತಹ ಶಾಲೆಗಳು ಯಾವ ರೀತಿಯಾಗಿ ಕ್ಲಸ್ಟರ್ ಹಂತದಲ್ಲಿ ಮೌಲ್ಯಮಾಪನ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ. ಆ ವಿಡಿಯೋಗಳನ್ನ ನೀವು ತಕ್ಷಣಕ್ಕೆ ನೋಡಬಹುದು. ಹಾಗೆ ಈ ಒಂದು ವಿಡಿಯೋ ನಿಮಗೆ ಉಪಯೋಗವೆನಿಸಿದರೆ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ವಿದ್ಯಾವಾಹಿನಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಹೈಪರ್ ಲಿಂಕ್ ಗಳು ಡಿಸ್ಪ್ಲೇ ಆಗ್ತವೆ. ಇದರಲ್ಲಿರುವಂತಹ ವಿದ್ಯಾವಾಹಿನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಸಮಗ್ರ ಶಿಕ್ಷಣ ಕರ್ನಾಟಕದ ವಿದ್ಯಾವಾಹಿನಿಯ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ. ಅಥವಾ ನೀವು ಡೈರೆಕ್ಟ್ ಆಗಿ vidyavahini.karnataka.gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರು ಕೂಡ ನೀವು ಸಮಗ್ರ ಶಿಕ್ಷಣ ಕರ್ನಾಟಕದ ವಿದ್ಯಾವಾಹಿನಿಯ ಪೇಜ್ಗೆ ಬರ್ತೀರಾ. ಇದರಲ್ಲಿ ನೀವು ನೋಡಬಹುದು ಲಾಗಿನ್ ಪೇಜ್. ಈ ಒಂದು ಲಾಗಿನ್ ಪೇಜ್ ನಲ್ಲಿ ಕ್ಲಸ್ಟರ್ ಹಂತದ ಲಾಗಿನ್ ಡೀಟೇಲ್ಸ್ ಅನ್ನ ಬಳಸಿ ಲಾಗಿನ್ ಆಗಬೇಕು. ಯೂಸರ್ ಐಡಿ ಬೈ ಡಿಫಾಲ್ಟ್ ಆಗಿ ಸ್ಮಾಲ್ ಲೆಟರ್ CRP ನಿಮ್ಮ ಕ್ಲಸ್ಟರ್ ಕೋಡ್ ಇರುತ್ತೆ. ಪಾಸ್ವರ್ಡ್ ಬೈ ಡಿಫಾಲ್ಟ್ ಆಗಿ ಸ್ಮಾಲ್ ಲೆಟರ್ A1 ಇರುತ್ತೆ. ಸಪೋಸ್ ಅದೇನಾದ್ರೂ ತಪ್ಪಿತ್ತು ಅಂತಂದ್ರೆ ನೀವು ನಿಮ್ಮ ಬ್ಲಾಕ್ ಹಂತದಲ್ಲಿ ಈ ಒಂದು ಪಾಸ್ವರ್ಡ್ ಅನ್ನ ತೆಗೆದುಕೊಳ್ಳಬಹುದು. ಹಾಗೆ ಈ ಒಂದು ಸೆಕ್ಯೂರಿಟಿ ಕೋಡ್ ಅನ್ನ ಈ ಒಂದು ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ. ಲಾಗಿನ್ ಆದ ನಂತರ ನಿಮ್ಗೆ ಈ ರೀತಿಯಾದಂತಹ ಹೋಮ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ನೋಡಬಹುದು ಮಾಡ್ಯೂಲ್ಸ್ ಗಳು ಡಿಸ್ಪ್ಲೇ ಆಗಿರುತ್ತೆ. ಈ ಮಾಡ್ಯೂಲ್ಸ್ ಗಳ ಪೈಕಿ SDMC ಸಮೀಕ್ಷೆ ಈ ಒಂದು ಮಾಡ್ಯೂಲ್ ಮೆನು ಮೇಲೆ ಟ್ಯಾಪ್ ಮಾಡಿ. ಅವಾಗ ನಿಮ್ಗೆ SDMC ಸಮೀಕ್ಷೆಯ ಒಂದು ಹೋಮ್ ಪೇಜ್ ಈ ರೀತಿಯಾಗಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿರುವಂತಹ 3 ಗೆರೆಗಳುಳ್ಳ ಈ ಒಂದು ಮೆನು ಮೇಲೆ ಟ್ಯಾಪ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾದಂತಹ ಮೆನುಗಳು ಡಿಸ್ಪ್ಲೇ ಆಗ್ತವೆ. ಈ ಮೆನುಗಳ ಪೈಕಿ ಮಾಹಿತಿ ಮೆನು ಮೇಲೆ ಟ್ಯಾಪ್ ಮಾಡಿ. ನಂತರ ಅದರಲ್ಲಿರುವಂತಹ ಸಬ್ ಮೆನುಗಳು ಡಿಸ್ಪ್ಲೇ ಆಗ್ತವೆ. ಇದರಲ್ಲಿರುವಂತಹ 4ನೇ ಮೆನು ಆದ ಕ್ಲಸ್ಟರ್ ಮೌಲ್ಯೀಕರಣ ಈ ಒಂದು ಮೆನು ಮೇಲೆ ಟ್ಯಾಪ್ ಮಾಡಿ. ಅವಾಗ ನಿಮ್ಗೆ ಈ ರೀತಿಯಾಗಿ ವಿಂಡೋ ಡಿಸ್ಪ್ಲೇ ಆಗುತ್ತೆ. ಈ ಒಂದು ವಿಂಡೋದಲ್ಲಿ ಲಿಸ್ಟ್ ಆಫ್ ಸ್ಕೂಲ್ಸ್ ಅಂತ ಅಂದ್ಬಿಟ್ಟು ಯಾವೆಲ್ಲ ಸ್ಕೂಲ್ಗಳು ತಮ್ಮ ಕ್ಲಸ್ಟರ್ ಹಂತದಿಂದ SDMC ಸಮೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾವೆ ಆ ಒಂದು ಶಾಲೆಗಳ ಪಟ್ಟಿ ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಇಲ್ಲಿ ಬಂದಿರುವಂತಹ ಎಲ್ಲಾ ಶಾಲೆಗಳ ಮೌಲ್ಯಮಾಪನವನ್ನ ಮಾಡಬೇಕಾಗಿರುತ್ತೆ. ಈ ಒಂದು ಟೇಬಲ್ ನಲ್ಲಿ ನೀವು ನೋಡಬಹುದು ಆ ಒಂದು ಪ್ರತಿ ಶಾಲೆಯ ಮುಂದೆ ಆಪ್ಷನ್ 1 ಅಂಡ್ ಆಪ್ಷನ್ 2 ಅಂತ ಇರುತ್ತೆ. ಆಪ್ಷನ್ 1 ನಲ್ಲಿ ವ್ಯಾಲಿಡೇಟ್ ಅಂತ ಇದೆ ಮತ್ತು ಆಪ್ಷನ್ 2 ನಲ್ಲಿ ಫ್ರೀಸ್ ಅಂತ ಇದೆ. ಪ್ರಪ್ರಥಮವಾಗಿ ನೀವು ಮಾಡಬೇಕಾಗಿರೋದು ಆ ಶಾಲೆಯ ಮುಂದ್ಗಡೆ ಇರುವಂತಹ ಆಪ್ಷನ್ 1 ನಲ್ಲಿರುವ ವ್ಯಾಲಿಡೇಟ್ ಲಿಂಕ್ ಮೇಲೆ ಟ್ಯಾಪ್ ಮಾಡಬೇಕು. ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ವಿಂಡೋ ಡಿಸ್ಪ್ಲೇ ಆಗುತ್ತೆ. ಶಾಲಾ ಹಂತದಲ್ಲಿ ಫಿಲ್ ಮಾಡಿರುವ 13 ಫಾರ್ಮ್ಗಳು ಈ ರೀತಿಯಾಗಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಆ ಒಂದು ಇಂಡಿವಿಜುವಲ್ ಫಾರ್ಮ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಅವರು ಫಿಲ್ ಮಾಡಿರುವಂತಹ ಮಾಹಿತಿ ಸರಿಯಾಗಿದೆಯೋ ಇಲ್ವೋ ಎಂಬುದನ್ನ ಚೆಕ್ ಮಾಡಿಕೊಂಡು ನಿಮ್ಮ ಪ್ರತಿಕ್ರಿಯೆಯನ್ನ ಇಲ್ಲಿ ನೀವು ಟೈಪ್ ಮಾಡಬೇಕು. ಹಾಗೆ ಇಲ್ಲಿರುವಂತಹ ನಿಮ್ಮ ಆಯ್ಕೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಪ್ರತಿ ಫಾರ್ಮ್ಗೆ ನೀವು ನೀಡುವ ಪ್ರತಿಕ್ರಿಯೆ ಮತ್ತು ಇಲ್ಲಿ ಆಯ್ಕೆ ಮಾಡುವ ಆಯ್ಕೆಯ ಅನುಸಾರ ಮಾರ್ಕ್ಸ್ ಗಳು ಇರುತ್ತವೆ. ಆ ಮಾರ್ಕ್ಸ್ ಗಳು ಈ ಒಂದು SDMC ಗೆ ಮುಂದಿನ ಹಂತದಲ್ಲಿ ಸೆಲೆಕ್ಟ್ ಆಗಲು ಉಪಯೋಗವಾಗುತ್ತದೆ. ಈ ರೀತಿಯಾಗಿ ನೀವು ಪ್ರತಿಕ್ರಿಯೆ ಮತ್ತು ಆಯ್ಕೆಯನ್ನ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿರುವಂತಹ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ನಿಮ್ಗೆ ನೀವು ಸೇವ್ ಮಾಡಿರೋ ಫಾರ್ಮ್ ಈ ರೀತಿಯಾಗಿ ಡಾಟಾ ಹ್ಯಾಸ್ ಬೀನ್ ಸೇವ್ಡ್ ಸಕ್ಸಸ್ಫುಲಿ ಅನ್ನುವ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಈ ರೀತಿಯಾಗಿ ನಿಮ್ಗೆ ಪಾಪ್ಅಪ್ ಮೆಸೇಜ್ ಬಂತು ಅಂತಂದ್ರೆ ನೀವು ಆ ಒಂದು ಫಾರ್ಮಿನ ಪ್ರತಿಕ್ರಿಯೆ ಮತ್ತು ಆಯ್ಕೆಯನ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡಿದ್ದೀರಿ ಅಂತ ಅರ್ಥ. ಸೊ ಈ ಒಂದು ಕ್ಲೋಸ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಇಲ್ಲಿರುವಂತಹ 13 ಫಾರ್ಮ್ ಗಳನ್ನ 1 by 1 ಆಗಿ ಓಪನ್ ಮಾಡಿಕೊಂಡು ನಿಮ್ಮ ಪ್ರತಿಕ್ರಿಯೆ ಮತ್ತು ನಿಖರತೆಯ ಆಯ್ಕೆಯನ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡಿ. ಈ 13 ಫಾರ್ಮ್ಗಳನ್ನ ಸೇವ್ ಮಾಡಿದ ನಂತರ ಈ ಮೇಲ್ಗಡೆ ಇರುವಂತಹ 3 ಗೆರೆಗಳುಳ್ಳ ಮೆನು ಮೇಲೆ ಟ್ಯಾಪ್ ಮಾಡಿ. ನಂತರ ಅದರಲ್ಲಿ ಬರುವಂತಹ ಮಾಹಿತಿ ಮೆನು ಮೇಲೆ ಟ್ಯಾಪ್ ಮಾಡಿ. ಹಾಗೆ ಕ್ಲಸ್ಟರ್ ಮೌಲ್ಯೀಕರಣ ಮೆನು ಮೇಲೆ ಟ್ಯಾಪ್ ಮಾಡಿ. ಮತ್ತೆ ನೀವು ಈ ಒಂದು ಸ್ಕ್ರೀನ್ಗೆ ಬರ್ತೀರಾ. ನಂತರ ಇದರಲ್ಲಿರುವಂತಹ ಆ ಶಾಲೆಯ ಮುಂದಿರುವ ಆಪ್ಷನ್ 2 ನಲ್ಲಿರುವ ಫ್ರೀಸ್ ಲಿಂಕ್ ಮೇಲೆ ಟ್ಯಾಪ್ ಮಾಡಿ. ಮತ್ತೆ ನಿಮ್ಗೆ ಆ 13 ಫಾರ್ಮ್ಗಳು ಫಿಲ್ ಆಗಿರೋದು ಡಿಸ್ಪ್ಲೇ ಆಗಿರುತ್ತೆ. ನಂತರ ಈ ಒಂದು 13 ಫಾರ್ಮಿನ ಕೆಳಗಡೆ ನೀವು ನೀಡಿರುವ ಪ್ರತಿಕ್ರಿಯೆ ಮತ್ತು ನಿಖರತೆಯ ಆಯ್ಕೆಯನ್ನ ಫಿಲ್ ಮಾಡಿದ್ದರೆ ನಿಮ್ಗೆ
ಈ ರೀತಿಯಾಗಿ ಫಿಲ್ಡ್ ಅಂತ ಬರುತ್ತೆ, ಇಲ್ಲ ಅಂತಂದ್ರೆ ನಾಟ್ ಫಿಲ್ಡ್ ಅಂತ ಬಂದಿರುತ್ತೆ. ಈ 13 ಫಾರ್ಮ್ ಗಳ ಮುಂದೆ ಫಿಲ್ಡ್ ಅಥವಾ ತುಂಬಿದೆ ಅಂತ ಬಂದಿರಬೇಕು, ಅಂದಾಗ ನೀವು ಸಬ್ಮಿಟ್ ಮಾಡ್ಲಿಕ್ಕೆ ಬರುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ನೀವು ಕೆಳಗಡೆ ಚೂಸ್ ಅ ಫೈಲ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ನಿಮ್ಮ ತಂಡ ಈ ಒಂದು ಶಾಲೆಗೆ ವಿಸಿಟ್ ಮಾಡಿರುವ ಫೋಟೋವನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಕೆಳಗಡೆ ಇರುವಂತಹ ಅಪ್ಲೋಡ್ ಸ್ಕೂಲ್ ವಿಸಿಟ್ ಫೋಟೋ ಬಟನ್ ಮೇಲೆ ಟ್ಯಾಪ್ ಮಾಡಿದಾಗ ಇಲ್ಲಿ ಕೆಳಗಡೆ ನಿಮ್ಗೆ ನೀವು ಅಪ್ಲೋಡ್ ಮಾಡಿರೋ ಫೋಟೋ ಡಿಸ್ಪ್ಲೇ ಆಗುತ್ತೆ. ಅದು ಸರಿಯಾಗಿತ್ತು ಅಂತಂದ್ರೆ ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅವಾಗ ನಿಮ್ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗಿ ಈ ಒಂದು ಮೊಬೈಲ್ ಸಂಖ್ಯೆಗೆ OTP ಯನ್ನ ಕಳಿಸಲಾಗಿದೆ ಅಂತ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ. ಆ ಒಂದು ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯ ಮೊಬೈಲ್ ನಂಬರ್ ಆಗಿರುತ್ತೆ. ಸಪೋಸ್ ಆ ಮೊಬೈಲ್ ನಂಬರ್ ತಪ್ಪಿತ್ತು ಅಂತಂದ್ರೆ ಬ್ಲಾಕ್ ಹಂತದಲ್ಲಿ ಆ ಒಂದು ಮೊಬೈಲ್ ನಂಬರ್ ಅನ್ನ ಚೇಂಜ್ ಮಾಡಿಸ್ಕೊಳ್ಬಹುದು. ಆ ಮೊಬೈಲ್ ನಂಬರ್ ಗೆ ಬರುವ OTP ಯನ್ನ ಈ ಒಂದು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದಾಗ ಈ ಒಂದು ಕ್ಲಸ್ಟರ್ ಮೌಲ್ಯೀಕರಣ ಕಂಪ್ಲೀಟ್ ಆಗುತ್ತೆ. ಈ ರೀತಿಯಾಗಿ ಆ ಕ್ಲಸ್ಟರ್ ನಲ್ಲಿ SDMC ಸಮೀಕ್ಷೆಗೆ ನೋಂದಣಿಗೊಂಡಿರುವಂತಹ ಎಲ್ಲ ಶಾಲೆಗಳ ವ್ಯಾಲಿಡೇಷನ್ ಅನ್ನ ಕಂಪ್ಲೀಟ್ ಮಾಡಬೇಕು ಮತ್ತು ವ್ಯಾಲಿಡೇಷನ್ ಮಾಡಿದ ನಂತರ ಫ್ರೀಸ್ ಮಾಡಬೇಕು. ಫ್ರೀಸ್ ಮಾಡಿದಾಗ ಮಾತ್ರ ಆ ಶಾಲೆಯ ಕ್ಲಸ್ಟರ್ ಹಂತದ ಮೌಲ್ಯೀಕರಣ ಕಂಪ್ಲೀಟ್ ಆದ ಹಾಗೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿಯಾಗಿ ಕ್ಲಸ್ಟರ್ ಹಂತದ ಮೌಲ್ಯೀಕರಣವನ್ನ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಉಪಯೋಗವಾಗಿದೆ ಎಂದು ಭಾವಿಸ್ತೀನಿ. ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.